आप देख रहे हैं 7 न्यूज। मैं आपके साथ मोहम्मद सलमान जुनैदी। ಈ ಒಂದು ಪತ್ರಿಕೋತ್ಸವ ಆಗಮಿಸಿದ ಎಲ್ಲ ಮಾಧ್ಯಮದ ಸ್ನೇಹಿತರು ನಾನು ಸ್ವಾಗತ ಕೊಡ್ತೇನೆ. ಪತ್ರಿಕೋತ್ಸವದಲ್ಲಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರಾದ ಗುರುಲಿಂಗಪ್ಪ ಅವರು ನಾನು ಸ್ವಾಗತ ಕೊಡ್ತೇನೆ. ಅದೇ ರೀತಿ ನಮ್ಮ ಬಿಜೆಪಿಯ ಮುಖಂಡರಾದ ಚಿದಾನಂದ ಚಲೋದವ್ರನ್ನ ನಾನು ಸ್ವಾಗತ ಕೊಡ್ತೇನೆ. ಅದೇ ರೀತಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಕಿರಣ ರಾವ್ ಅವರನ್ನು ನಾನು ಸ್ವಾಗತ ಕೊಡ್ತೇನೆ. ಅದೇ ರೀತಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಮಿಶ್ರನ್ನು ನಾನು ಪತ್ರಿಕೋತ್ಸವ ಸ್ವಾಗತ ಮಾಡ್ತೇನೆ. ಪತ್ರಿಕೋತ್ಸವನ ಜಿಲ್ಲಾಧ್ಯಕ್ಷರು ಮತ್ತು ಮಂಜುನಾಥ್ ಮಿಶ್ರರು ಚಿದಾನಂದ ಚಲೋದವ್ರು ನಡೆಸಿಕೊಡ್ಬೇಕಂತ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾದ ಕಿರಣ ರಾವ್ ಅವರಿಗೂ ನಮಸ್ಕರಿಸಿ, ಅದೇ ರೀತಿ ಚಿದಾನಂದ ಚಲವಾದಿ ನಮಸ್ಕರಿಸಿ, ಅದೇ ರೀತಿ ನಮ್ಮ ಮಂಜು ಮಿಶ್ರ ನಮಸ್ಕರಿಸಿ, ಅದೇ ರೀತಿ ಜೋಶಿ ನಮಸ್ಕರಿಸಿ, ಎಲ್ಲಾ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸಿ, ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನ ಎಲ್ಲರಿಗೂ ಹೇಳುವ ಮೂಲಕ ಈ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾದ ಪ್ರಿಯಾಂಕಾ ಖರ್ಗೆ ಅವರು RSS ಬಗ್ಗೆ ಬಹಳ ದಿನಗಳಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಬಹಳ ಸಣ್ಣ ವಯಸ್ಸಿನಲ್ಲಿ ಗೃಹ ಮಂತ್ರಿಯಾಗಿದ್ದಾರೆ, ಬಹಳ ಹೆಮ್ಮೆ ವಿಚಾರ. ಆದ್ರ ಗೃಹ ಖಾತೆಗೂ ಗೃಹ ಮಂತ್ರಿಗೂ ರಾಜ್ಯವನ್ನು ಶಾಂತ ರೀತಿಯಿಂದ ಒಯ್ತಕ್ಕಂಥ ಜವಾಬ್ದಾರಿ ಗೃಹ ಇಲಾಖೆ ಇರ್ತೈತಿ, ಗೃಹ ಮಂತ್ರಿಯವರು ಕೂಡ ಇರ್ತೈತಿ. RSS ಪ್ರಾರಂಭ ಆಗಿದ್ದು ಯಾವಾಗ್ರಿ? 1925ರಾಗ ಸ್ವತಂತ್ರ ಸಿಗೋದಕ್ಕಿಂತ ಪೂರ್ವದಲ್ಲಿನ RSS ಪ್ರಾರಂಭ ಆಗ್ಯದ. ಸ್ವತಂತ್ರ ನಂತರನೂ ಕೂಡ ಈ ಕಾನೂನಿನಲ್ಲಿ, ಭಾರತ ದೇಶದ ಕಾನೂನಲ್ಲಿ ಎಲ್ಲ ಸಂಸ್ಥೆಗಳು ರಿಜಿಸ್ಟರ್ ಆಗ್ಬೇಕಂತೇಳಿ ಕಾನೂನಲ್ಲಿ ಇಲ್ಲ. ಕಾನೂನಿನ ಪ್ರಕಾರ RSS ಗೆ ಸ್ಥಾನಮಾನ ಇದೆ, ಅಂದ್ರೆ ಸ್ವಯಂ ಸೇವಕರ ಸಮೂಹ ಅಧ್ಯಕ್ಷ. RSS ಪ್ರತಿಯೊಂದು ಪೈಸಾ ಲೆಕ್ಕ ಕೊಡ್ತದ, ಪ್ರತಿ ವರ್ಷ ಆಡಿಟ್ ಮಾಡ್ತಾರ. RSS ಕಾನೂನು ಬಿಟ್ಟು ಏನೂ ಮಾಡಂಗಿಲ್ಲ. ಇಲ್ಲಿವರೆಗೆ RSS ಮೇಲೆ ಸಾಕಷ್ಟು ಕೇಸ್ಗಳಾಗ್ಯಾವ. ಹಲವಾರು ನ್ಯಾಯಾಲಯದಲ್ಲಿ ಚರ್ಚೆಗಳಾಗಿದ್ದಾವ. ಆ ಚರ್ಚೆ ಮೂಲಕ, ಕೋರ್ಟ್ ಮೂಲಕ RSS ಯಾವಾಗಲೂ ಗೆದ್ದಿದೆ. ಕಾನೂನಲ್ಲಿ RSS ಎಂದೂ ಸೋತಿಲ್ಲ. ಮುಂದೆನೂ ಕೂಡ ಈ ಏನ್ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ, ಕಾಂಗ್ರೆಸ್ನ ನಾಯಕರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಈ RSS ಸೋಲ್ತಕ್ಕಂಥದ್ದು ಸಾಧ್ಯನೇ ಇಲ್ಲ. ಆದ್ರಿಂದ ನಮ್ಮ ಕೇಂದ್ರ ಸರ್ಕಾರದ ಮಾಜಿ ಸಚಿವರು, ಹಾಲಿ ಬಿಜಾಪುರದ ಸಂಸದರು ರಮೇಶ್ ಜಿಗಜಿಣಗಿ ಸಾಹೇಬರು ಈ ಗೃಹ ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಅವರಿಗೆ ಮೊನ್ನೆ ನಡೆದಂತ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಾವಾಗಿ ಎಕ್ಸ್ಪ್ರೆಸ್ ಮಾಡಿದ್ದಲ್ಲ, ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ RSS ಬಗ್ಗೆ ಮತ್ತು ಪ್ರಶ್ನೆ ಕೇಳಿದಾಗ ಪ್ರಿಯಾಂಕಾ ಖರ್ಗೆ ಅವರಿಗೆ RSS ಗೆ ಏನು ಮಾಡಕ್ ಆಗುದಿಲ್ಲ. 100 ವರ್ಷದಿಂದಲೂ ಕೂಡ RSS ಗೆ ಸಾಕಷ್ಟು ಕಿರುಕುಳ ಮಾಡ್ತಾ ಬಂದಿದೆ ಕಾಂಗ್ರೆಸ್. ಕೊನೆಗೆ ಆ ಕಾಂಗ್ರೆಸ್ ಸೋತು RSS ಬಗ್ಗೆ ಅಭಿಮಾನಿಗಳನ್ನ ತೋರಿಸಿದಂತ ಉದಾಹರಣೆ ಸಾಕದವ. ಆದ್ದರಿಂದ ನೀವು ರಾಜ್ಯವನ್ನು ಗೃಹ ಮಂತ್ರಿಯಾಗಿ ರಾಜ್ಯವನ್ನು ಶಾಂತಿ ಪದ್ಧತಿಯಲ್ಲಿ ನಡೆಸಬೇಕಾದ ತಮ್ಮ ಜವಾಬ್ದಾರಿ ಇರೋದ್ರಿಂದ RSS ಬಗ್ಗೆ ಮಾತನಾಡಿ ನೀವು ಸಮಯವನ್ನ ಹಾಳು ಮಾಡೋದಕ್ಕಿಂತ ನೀವು ಕರ್ನಾಟಕ ರಾಜ್ಯದ ಜನತೆಯ ಪರ ಹೆಚ್ಚು ಸಮಯವನ್ನು ಕೊಡ್ರಿ ಅಂತಕ್ಕಂಥ ಒಂದು ಕಿವಿ ಮಾತನ್ನು ಹೇಳಿದರು. ಅದು ದುರ್ದೈವ. ಆ ಮಾತಿನ ಅರ್ಥವನ್ನ ಬೇರೆ 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 ತಿಳಿದುಕೊಂಡು ಇವತ್ತು ನಮ್ಮ ಮಾನ್ಯ ಜಿಗಜಿಣಗಿ ಸಾಹೇಬ್ರ ಬಗ್ಗೆ ಬಹಳಷ್ಟು ವೈರಲ್ ಆಗ್ತಾ ಇದೆ, ವಿಷಯಗಳು ಚರ್ಚೆ ಆಗ್ತವೆ. ಆದ್ರೆ ರಮೇಶ್ ಜಿಗಜಿಣಗಿ ಸಾಹೇಬರು ಬಹಳ ಹೃದಯ ಶ್ರೀಮಂತ, ನಮ್ಗೆಲ್ಲ ಗೊತ್ತಿದೆ. ಅತಿ ಸರಳತೆ ಇರ್ತಕ್ಕಂಥ ವ್ಯಕ್ತಿ. ಅವರಲ್ಲಿ ತಾಯ್ತನದ ಗುಣ ಇದೆ, ಶ್ರದ್ಧೆಯಿಂದ ನಡೀತಕ್ಕಂಥ ಸ್ವಭಾವ ಇದೆ.
ಇದನ್ನೆಲ್ಲ ನೋಡಿನಿ ಬಿಜಾಪುರ ಜಿಲ್ಲೆಯ ಜನ ಇವತ್ತು ನಮ್ಮ ಹೆಮ್ಮೆಯ ಸಂಸದ ರಮೇಶ್ ಜಿಗಜಿಣಗಿ ಸಾಹೇಬರನ್ನ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ಅವರ ಚುನಾವಣೆಯಲ್ಲಿ ದೀರ್ಘಕಾಲದವರೆಗೆ ಗೆಲ್ಲಿಸ್ತಾ ಬಂದಿದ್ದಾರೆ. ಅವರು ರಾಜ್ಯದಲ್ಲಿ ಹಲವಾರು ಖಾತೆಗಳ ಮಂತ್ರಿಗಳಾಗಿದ್ದಾರೆ, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಅಷ್ಟೇ ಅಲ್ಲ, ಬೇರೆ ಜಿಲ್ಲೆಗೆ ಚಿಕ್ಕೋಡಿಗೆ ಹೋದಾಗ ಕೂಡ ಚಿಕ್ಕೋಡಿಯ ಜನತೆಯ ಇವರ ತಾಯ್ತನದ ಹೃದಯ ಗೊತ್ತಾಗಿ ಅವರು ಕೂಡ ಅಲ್ಲಿ ಗೆಲ್ಲಿಸ್ತಕ್ಕಂಥ ಸಾಧ್ಯ ಆಯ್ತು. ಅಂತ ಇಂತಹ ವ್ಯಕ್ತಿ ನಿಮ್ ಬಗ್ಗೆ ಕೆಟ್ಟ ಮಾಡಲು ಸಾಧ್ಯ ಏನ್ರಿ? ಮಾತನಾಡುವಂತ ಸಂದರ್ಭನ ಅರ್ಥನೇ ಬೇರೆ ಇದೆ, ಅದಕ್ಕೆ ಅಪಾರ್ಥವನ್ನು ಕಲ್ಪಿಸಿಕೊಂಡು ಇವತ್ತು ಜಿಗಜಿಣಗಿ ಸಾಹೇಬರಿಗೆ ಮಾತನಾಡೋದು ಸರಿಯಲ್ಲ ಅಂತಕ್ಕಂಥ ಮನವಿಯನ್ನು ಮಾಡ್ತೀನಿ. ಆದ್ರೂ ಒಂದ್ ಮಾತು ಹೇಳ್ತೀನಿ, ಇವತ್ತು RSS ಕಾರ್ಯಕರ್ತರು ಬರೀ ಭಾರತೀಯ ಜನತಾ ಪಕ್ಷದಲ್ಲಿಲ್ಲ, ಅದ ಪರ್ಸೆಂಟೇಜ್ ತೆಗೆದಾಗ ಭಾರತೀಯ ಜನತಾ ಪಕ್ಷ ತೆಗೆದ, ಕಾಂಗ್ರೆಸ್ನಲ್ಲೂ ಕೂಡ RSS ಅಲ್ಲಿ RSS ಯುವಕರು ಅದಾರ, ಅಲ್ಲಿ ಸ್ವಯಂ ಸೇವಕರಲ್ಲಿ ಅದಾರ. ಅಲ್ಲಿ ನಿಮಗೂ ಕೂಡ ಕಾಂಗ್ರೆಸ್ದ ಶಾಸಕರನ್ನ ಮಾಡ್ಲಿಕ್ಕೆ, ಕಾಂಗ್ರೆಸ್ಸಿನ ಮಂತ್ರಿಗಳನ್ನ ಆಗ್ಲಿಕ್ಕೆ ಅಲ್ಲಿ ಸ್ವಯಂ ಸೇವಕರ ಕೊಡುಗೆ ಅದ ನಿಮಗೆ. ಆದ್ರ ನಾವು ಮನವಿ ಮಾಡ್ತನು, ಯಾರು ಇಲ್ಲಿ ಹಿಂದೂಗಳು ಓಟ್ ಹಾಕೋದಿಲ್ಲ ನಿಮಗೆ. ಹಿಂದೂಗಳನ್ನ RSS ಅನ್ನ ಯಾಕೆ ನೀವು ಕಾಂಗ್ರೆಸ್ಸಿನ ನಾಯಕರಿಗೆ ಹೇಳ್ತಾನ, ನೀವು MLA ಆಗಿ ಮಂತ್ರಿ ಆಗಿರಿ, ಯಾಕೆ ನೀವು ಈ RSS ಬಗ್ಗೆ ಇಷ್ಟೆಲ್ಲ ಚರ್ಚೆ ಆದಾಗ ಒಬ್ಬ ಹಿಂದೂಗಳಾಗಿ RSS ಬಗ್ಗೆ ಒಬ್ರು ಅವ್ರು ಖಂಡಿಸ್ತೀರಾ ಅಂತಕ್ಕಂಥ ನೋವು ಕೂಡ ಹೇಳ್ಬೇಕಾಗತ್ತೆ. ಇವತ್ತ ಈಗ ನಾವು RSS ಬಗ್ಗೆ ಪ್ರಶ್ನೆ ಕೇಳಿದಾಗ ನಾವು ಇನ್ ಮುಂದೆ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ ಭಾರತೀಯ ಜನತಾ ಪಕ್ಷ. ನಿಮ್ಮಲ್ಲಿ ಏನಾದ್ರು ಹಿಂದುತ್ವದ ಬಗ್ಗೆ ಗೌರವ ಇದ್ರೆ, ಯಾರು ಹಿಂದೂಗಳು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮ ತಮ್ಮ ಸ್ಥಾನದನ್ನು ಭದ್ರ ಮಾಡ್ಕೊಂಡು ಕುಳಿತಿದ್ದೀರಿ, ಮುಂದೆ ನೀವು ಉತ್ತರ ಕೊಡ್ಬೇಕಾಗತ್ತೆ ಅಂತಕ್ಕಂಥದ್ದು ಅದನ್ನ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಇವತ್ತು ಹಿಂದೂಗಳು. ಅದಕ್ಕ ಇಷ್ಟು ಹೇಳಿ ನಾನು ಒಟ್ಟಾರೆ ಈ ಜಿಗಜಿಣಗಿ ಸಾಹೇಬರು ಇಡೀ ಬಿಜಾಪುರ ಜಿಲ್ಲೆಯ ಜನತೆಗೆ ಗೊತ್ತದ. ಅವರ ಭಾಷೆ ಒಂದು ಹಳ್ಳಿ ಭಾಷೆ, ಜವಾರಿ ಭಾಷೆಯಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದೊಳಗ ಅವ್ರ ಉದ್ದೇಶ ಯಾವ್ದು ಕೆಟ್ಟಿರೋದಿಲ್ಲ ಅಂತ ವ್ಯಕ್ತಿ ಅಲ್ಲ ಅವರು. ತಮಗೆಲ್ಲಾ ಪತ್ರಿಕಾ ಮಾಧ್ಯಮದಾಗ ಗೊತ್ತದ, ಇಡೀ ವಿಜಯಪುರ ಜಿಲ್ಲೆಯ ಜನತೆಗೆ ಗೊತ್ತದ ಅವ್ರ ಸ್ವಭಾವ. ಅವ್ರ ಮಾತಿನಲ್ಲಿ ಮಾತಿನ ವಿಷಯಗಳನ್ನ ದೀರ್ಘವಾಗಿ ಕೆದರ್ತಾ ಹೋದಾಗ ಅದು ಆ ವ್ಯಕ್ತಿಗೆ ಅದು ಗೌರವ ಕೊಡ್ತಕ್ಕಂಥ ಅಲ್ಲ ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೀನಿ. ಮನವಿ ಮಾಡಿಕೊಂಡು ನಾನು ವಿಷಯವನ್ನು ಮುಗಿಸಿ ಕೆಲವು ವಿಷಯಗಳನ್ನು ನಮ್ಮ ಚಿದಾನಂದ ಚಲವಾದಿಯವರು, ನಮ್ಮ ಮೀಶಿಯವರು ಕೂಡ ಪ್ರಸ್ತಾಪ ಮಾಡ್ತಾರೆ. ಎಲ್ಲಾ ಸಹೋದರರಿಗೆ ಸ್ವಾಗತವನ್ನು ಕೊಡ್ತಾ, ಇಷ್ಟೊತ್ತಿನವರೆಗೆ ನಮ್ಮ ಪಕ್ಷದ ಜಿಲ್ಲೆಯ ಅಧ್ಯಕ್ಷರು ಎಲ್ಲ ವಿಷಯಗಳನ್ನ ಮಾತನಾಡಿದ್ದಾರೆ. ನಾನು ಕೂಡ ಏನು ನಮ್ಮ ಸಂಸದರಾದಂತ ರಮೇಶ್ ಜಿಗಜಿಣಗಿ ಸಾಹೇಬರು ಖರ್ಗೆ ಸಾಹೇಬರಿಗೆ ಏನೋ ಮಾತಾಡ್ಯಾರ ಅಂತೇಳಿ ನಮ್ಮ ಸಂಘಟನೆಗಳು, ಎಲ್ಲ ದಲಿತ ಸಂಘಟನೆಗಳು ಈ ತರ ಮಾತಾಡಬಹುದೇನೋ ಅಂತೇಳಿ ನಮ್ಮ ಸಂಸದರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಕೆಲವೊಂದು ವಿಷಯಗಳನ್ನ ಮಾತಾಡ್ತಾ ಇದ್ದಾರೆ. ನಾನು ಎಲ್ಲ ನಮ್ಮ ದಲಿತ ಸಂಘಟನೆಯ ಮುಖಂಡರಿಗೆ ಮತ್ತು ನಮ್ಮ ಸಮಾಜದ ಎಲ್ಲ ಹಿರಿಯರಿಗೆ ಕೇಳ್ಕೊಳ್ಳೋದೇನಂದ್ರೆ, ಅವರು ಖರ್ಗೆ ಸಾಹೇಬರ ಬಗ್ಗೆನೂ ಯಾವಾಗೂ ವಿರೋಧಿಲ್ಲ, ಕುಟುಂಬದ ಬಗ್ಗೆನೂ ಕೂಡ ಅವರು ಯಾವಾಗಲೂ ವಿರೋಧ ವ್ಯಕ್ತಪಡಿಸಿಲ್ಲ. ನಮ್ಮ ದಲಿತ ಸಮಾಜದಲ್ಲಿ ಖರ್ಗೆ ಸಾಹೇಬರು ಇರ್ಬೋದು, ಜಿಗಜಿಣಗಿ ಸಾಹೇಬರು ಇರ್ಬೋದು, ಎರಡೂ ಸಮಾಜದ ಇವರಿಬ್ರು ಮುಖಂಡರು, ಎರಡೂ ಸಮಾಜಕ್ಕೂ ಒಂದು ಕಣ್ಣಿದ್ದಂಗ. ಎಲ್ಲಾ ದಲಿತ ಸಮಾಜಕ್ಕೆ ಇಬ್ರು ಎರಡು ಕಣ್ಣಿದ್ದಂಗ. ಆದ್ರ ಈ ಏನು ಮೊನ್ನೆ ಹೇಳಿಕೆ ಕೊಟ್ರಲ್ಲ, ಅವರು ಉದ್ದೇಶಪೂರ್ವಕವಾಗಿ ಹೇಳಿಕೆ ಕೊಟ್ಟಿಲ್ಲ. ಅವರು ಅದರ ಅರ್ಥ ಏನಿತ್ತು ಅಂತಂದ್ರ, ಗೃಹ ಸಚಿವರು ಖರ್ಗೆ ಸಾಹೇಬರು RSS ಬಗ್ಗೆ
ಹೇಳ್ತಾ ಇದ್ದಾರೆ. ನೀವೇನ್ ಹೇಳ್ತೀರಿ ಅಂತ ಹೇಳಿ ನೀವು ಮೀಡಿಯಾದವ್ರು ಕೇಳಿದಾಗ ಅವ್ರು ಹೇಳಿದ್ರ ಅರ್ಥ ಏನಿತ್ತು ಅಂತಂದ್ರ, ಈ ರಾಜ್ಯದ ಮುಖ್ಯಮಂತ್ರಿಗಳೇ ಸದನದಲ್ಲಿ ಸಂಘದ ಒಂದು ಗೀತೆಯನ್ನು ಹೇಳ್ಕೊಡ್ತಾರಂತಂದ್ರೆ ಇದ್ರ ಅರ್ಥ ಯಾರು ಏನು ಮಾತಾಡಂಗಿಲ್ಲ, ನೀ ಯಾಕೆ ಮಾತಾಡ್ತಪ್ಪ, ಸುಮ್ಮನೆ ನೀ ಯಾಕೆ ಇದು ಮಾಡ್ಕೋತಿ ಅಂದ್ರೆ ಈ ಹಿರಿಯರು ಮನ್ಯಾಗ ಮಕ್ಕಳಿಗೆ ಹೇಳ್ತಾರಲ್ಲ ಆ ತರ ಅವ್ರ ಬುದ್ಧಿ ಒಂದು ಕಿವಿ ಮಾತನ್ನು ಹೇಳಿದ್ರು. ಅಧ್ಯಕ್ಷರು ಇಷ್ಟೊತ್ತಿನ ಎಲ್ಲ ಹೇಳಿದಾರ. ಇದರ ಅರ್ಥ ಬೇರೆ ಬೇರೆಯಾಗಿ ಯಾರ್ಯಾರೋ ಏನೇನೋ ಕಲ್ಪನೆ ಮಾಡ್ಕೊಂಡು ಏನೇನೋ ಮಾತಾಡ್ತಾ ಇದಾರೆ. ನಾ ಎಲ್ಲ ದಲಿತ ಸಂಘಟನೆಗಳಿಗೆ ಮನವಿ ಮಾಡ್ಕೋತೀನಿ, ನೀವು ಅದರ ಅರ್ಥ ವಿಚಾರ ಮಾಡ್ಕೋರಿ. ಅವ್ರ ಉದ್ದೇಶ ಬೇರೆ ಇರ್ಲಿಲ್ಲ, ಅವ್ರು ವಿರೋಧ ಮಾಡ್ಬೇಕಂತ ಇರ್ಲಿಲ್ಲ. ನಿನಗ ಗೃಹ ಮಂತ್ರಿ ಕೊಟ್ಟಾರ, ಒಳ್ಳೆ ಖಾತೆ ಅದ, ಚಲೋ ಕೆಲಸ ಮಾಡು, ಹೆಸರು ಮಾಡು, ಈ ಕಿಲಾಪಕ್ಕೆ ಯಾಕೆ ಬಿದ್ದಿ ಇಷ್ಟೇ ಹೇಳ್ಯಾರ ಅವ್ರು. ಅದನ್ನ ಬಿಟ್ರೆ ಬೇರೆ ಏನು ಹೇಳಿಲ್ಲ. ಅವ್ರಿಗೆ ಅವಮಾನ ಮಾಡ್ಬೇಕಂತ ಹೇಳಿಲ್ಲ, ಆಮೇಲೆ ಅವ್ರಿಗೆ ವಿರೋಧ ಮಾಡ್ಬೇಕಂತ ಹೇಳಿಲ್ಲ. ಯಾಕಂದ್ರೆ ಮೊದ್ಲಿನ ಹಿಡ್ಕೊಂಡು ಏನು ಸಿದ್ದರಾಮಯ್ಯ ಸಾಹೇಬರು CM ಕುರ್ಚಿಯಿಂದ ಇಳಿಯುವಂತ ಸಂದರ್ಭದಲ್ಲಿ ಇಳಿತಾರ ಅಂತ ಹೇಳಿ ಏನೋ ಸುದ್ದಿ ಹರಿದಾಡುವಂತ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಯಾರು ಹೇಳಿಕೆ ಕೊಟ್ಟಿರಲಿಲ್ಲ. ಜಿಗಜಿಣಗಿ ಸಾಹೇಬರು ಬಿಜಾಪುರದಲ್ಲಿ ದಲಿತರು CM ಆಗಬೇಕು, ಯಾವುದೇ ಪಕ್ಷದವ್ರು ಇರಲಿ, ಅದ್ರಾಗ ಖರ್ಗೆ ಸಾಹೇಬರು CM ಆದ್ರೆ ನಮ್ಗೇನು ತೊಂದರೆ ಇಲ್ಲ, ನಾವು ಬಹಳ ಖುಷಿ ಪಡ್ತೀವಿ ಅಂತ ಹೇಳಿದಂತ ವ್ಯಕ್ತಿ ಜಿಗಜಿಣಗಿ ಸಾಹೇಬರು. ಅಂದ್ರೆ ಇಂಥ ವ್ಯಕ್ತಿತ್ವ ಉಳ್ಳಂತವ್ರು ಏನ್ ಮಾತಾಡಾಗ ಅದು ಹಳ್ಳಿ ಭಾಷೆಯಲ್ಲಿ ಮಾತಾಡಿದವರು. ಹಳ್ಳಿ ಭಾಷೆಯನ್ನ ಅರ್ಥಕ್ಕೆ ಅನರ್ಥ ಮಾಡ್ಕೊಂಡು ಸುಮ್ಮನೆ ಗೊಂದಲಕ್ಕೆ ಈಡಾಗುವಂಥದ್ದು ಬೇಡ ಅಂತೇಳಿ ಎಲ್ಲ ಸಂಘಟನೆಯವರಿಗೆ ಮನವಿಯನ್ನ ಮಾಡ್ಕೋತೀನಿ. ಯಾಕಂತಂದ್ರ ಅವರು ಇಲ್ಲಿ ಜಿಲ್ಲೆಯಲ್ಲಿ ಇದ್ದವ್ರಿಗೆ ಗೊತ್ತದ ಅವ್ರು ಎಂಥ ಗುಣ, ಎಂಥ ವ್ಯಕ್ತಿತ್ವ, ಯಾವ ಸಮುದಾಯಕ್ಕೂ ವಿರೋಧ ಮಾಡುವಂಥವ್ರಲ್ಲ. ಎಲ್ಲರಿಗೂ ಜೊತೆಗೂಡಿ ಎಲ್ಲರನ್ನು ತಗೊಂಡು ಹೋಗುವಂತ ವ್ಯಕ್ತಿ ಅವರು. ಅಂತ ವ್ಯಕ್ತಿಗೆ ನೀವು ದಲಿತ ಸಂಘಟನೆಯವರು, ನಿಮಗೂ ಗೊತ್ತದ ಇಲ್ಲಿ ಜಿಲ್ಲೆಯಲ್ಲಿ ಇರುವಂತವ್ರಿಗೆ ಎಲ್ಲರಿಗೂ ಅವರು ಯಾವ ತರ ಇರ್ತಾರ, ಯಾವ ತರ ಭಾಷೆ ಅದ, ಎಲ್ಲರ ಜೊತೆ ಹ್ಯಾಂಗ ಅದಾರ, ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಈ ವಿಷಯನ ಇಲ್ಲಿಗೆ. ಯಾಕಂತಂದ್ರ ಅವರು ಖರ್ಗೆ ಸಾಹೇಬ್ರಿಗೆ ಇನ್ನೂ ತನಕ ಎಂದೂ ವಿರೋಧ ಮಾಡಿದಂತ ನಾವಂತೂ ಕೇಳಿಲ್ಲ, ನೀವು ಕೇಳಿರ್ಲಿಕ್ಕಿಲ್ಲ ಅಂತ ನನಗನ್ಸ್ತದ. ಅದಕ್ಕಾಗಿ ತಾವೆಲ್ಲ ದಲಿತ ಸಂಘಟನೆಯವರು ಎಲ್ಲರೂ ಈ ವಿಷಯನ ಇಲ್ಲಿಗೆ ಮುಗಿಸ್ರಿ ಅಂತ ಹೇಳಿ ನಾನು ಆ ಎಲ್ಲ ಸಂಘಟನೆಯಲ್ಲಿ ಮನವಿ ಮಾಡ್ಕೊತೀನಿ. ಎಲ್ಲ ಮಾಧ್ಯಮದ ಮಿತ್ರರೇ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಅಧ್ಯಕ್ಷರಾದಂತ ಲಿಂಗಪ್ಪ ಅಂಗಿ ಅವರೇ ಹಾಗೂ ಇರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತರು, ಬಹುತೇಕ ಇಡೀ ದೇಶದಲ್ಲಿ ಒಂದು ರೀತಿ ಏನಂತಂದ್ರೆ ದೊಡ್ಡ ಚರ್ಚೆಯ ವಿಷಯ ಅಂತಂದ್ರೆ ಇವತ್ತು RSS ಬಗ್ಗೆ ಅಂತಕ್ಕಂಥದ್ದು ನಾವು ನೋಡಿದ್ವಿ. ಪತ್ರಿಕೆ ಆಗಿರ್ಬೋದು, ಮೀಡಿಯಾದಲ್ಲಿ ಆಗಿರ್ಬೋದು, ಇವತ್ತು ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದೆ ಇಡೀ ದೇಶದಲ್ಲಿ. ಕರ್ನಾಟಕದಲ್ಲಿ ಇರ್ತಕ್ಕಂತ ಒಂದು ವಿಷಯ ಏನಪ್ಪಾ ಅಂದ್ರೆ ಇವತ್ತು ಇಡೀ ದೇಶದಲ್ಲಿ ಚರ್ಚೆ ಆಗ್ತಕ್ಕಂಥ ನಾವು ನೋಡ್ತಾ ಇದೀವಿ. ಬಹುತೇಕ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನಾವೊಬ್ರು ಏನಂತಂದ್ರೆ ಬಹುತೇಕ ಈ ರಾಜ್ಯದಲ್ಲಿ ನೀವು ಏನು ಹೋಮ್ ಮಿನಿಸ್ಟರ್ ಆದ್ರೂ ಅವಕ್ಕಿಂತ ಮುಂಚೆ ಈ ರಾಜ್ಯದಲ್ಲಿ ಇರ್ತಕ್ಕಂತ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ ಅಂತಕ್ಕಂಥ ಏನು ಚರ್ಚೆಗಳು ಶುರು ಆಯ್ತು, ಆ ಚರ್ಚೆಗಳು ಶುರು ಆದ ನಂತರ ಏನಂತಂದ್ರೆ ಇವರ ತಲೆಯಲ್ಲಿ ಅಂತಪ್ಪ ಅಂದ್ರೆ ಫಸ್ಟ್ ಹೋಗಿದ ವಿಷಯ ಯಾವ್ದಪ್ಪ ಅಂತಂದ್ರೆ RSS ಬಗ್ಗೆ. ಈ ರಾಜ್ಯದಲ್ಲಿ RSS ಅನ್ನ ಕೆಣಕಿದ್ರೆ ನನಗೆ ರಾಜ್ಯದಲ್ಲಿ ಏನಾದ್ರು ಮುಖ್ಯಮಂತ್ರಿ ಅವಕಾಶ ಸಿಗ್ಬೋದು ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ನಿರೀಕ್ಷೆ ಇಟ್ಕೊಂಡಿದ್ರು ಅಂತಕ್ಕಂಥದ್ದು ನಮಗ್ ಪ್ರಶ್ನೆ ಮೂಡ್ತಾ ಇದೆ. ಅಂದ್ರೆ RSS ಅನ್ನ ವಿರೋಧ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಏನ್ ಕೇಂದ್ರ ನಾಯಕರ ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ಆಗಿರ್ಬೋದು, ಇವರೆಲ್ಲ ಏನಂತಂದ್ರೆ ನನ್ನನ್ನು ಒಪ್ಕೋತಾರೆ ಬೇಗ. ಯಾಕಂದ್ರ ಅವ್ರ ತಂದೆಯವರೇ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂತ RSS ನಾನು ಏನಾದ್ರು ಟೀಕೆ ಮಾಡಿದ್ರೆ ನಾನು ಮುಖ್ಯಮಂತ್ರಿ ಆಗುವಂತ ಅವಕಾಶ ಏನಾದ್ರು ಸಿಗ್ಬಹುದು ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡು ಅವರು ಇತ್ತೀಚೆಗೆ ಏನಂತಂದ್ರೆ ಅವರು ದೊಡ್ಡ ಮಟ್ಟದ ಹೇಳಿಕೆಯನ್ನ RSS ವಿರೋಧವಾಗಿ ಹೇಳ್ತಕ್ಕಂಥದ್ದು ನಾವು ನೋಡಿದ್ವಿ. ಏನಂತ ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಏನಂತಂದ್ರೆ ದಿಲ್ಲಿ ಮಟ್ಟದಲ್ಲಿ ಏನಪ್ಪಾ ಅಂತಂದ್ರೆ ನಾನೇ ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ಬಹುದು ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಹೈಕಮಾಂಡ್ ಒಲವು ಏನಪ್ಪಾ ಅಂತ ನನ್ನ ಕೈ ಸಿಗುತ್ತಕ್ಕಂಥ ಭ್ರಮೆ ಇಟ್ಕೊಂಡು ಅವರು ಈ ರೀತಿ ಹೇಳಿಕೆಯನ್ನ ಕೊಡ್ತಾ ಇದಾರೆ. ಅವ್ರು ಕೊಡ್ತಕ್ಕಂಥ ಹೇಳಿಕೆ ಏನಂತಂದ್ರೆ ಅದು ರಾಜಕೀಯ ದುರುದ್ದೇಶ, ಅಧಿಕಾರವನ್ನ ಪಡೆಯೋಗೋಸ್ಕರ ಏನಪ್ಪಾ ಅಂತಂದ್ರೆ ಈ ರೀತಿ ಹೇಳಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಪ್ರಿಯಾಂಕಾ ಖರ್ಗೆ ಅವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ನೋಡ್ತಾ ಇದ್ದೀವಿ ಇಡೀ ದೇಶದಲ್ಲಿ ಒಂದು ಸಂಘಟನೆ 100 ವರ್ಷ ಬರ್ತಾ ಇದೆ ಅಂತಂದ್ರೆ ಅದು ಇತಿಹಾಸ.
ಯಾವ ಸಂಘಟನೆನೂ 100 ವರ್ಷ ಏನಪ್ಪಾ ಅಂದ್ರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ. ಒಂದ್ ಸಂಘ ಪ್ರಾರಂಭ ಆಗುತ್ತಂತಂದ್ರೆ 1925ರಲ್ಲಿ ಸಂಘ ಏನ್ ಶುರು ಆಯ್ತು, 2025 100 ವರ್ಷ ಆಯ್ತು ಶತಮಾನೋತ್ಸವ. 100 ವರ್ಷಗಳ ಕಾಲ ಅಂತಂದ್ರೆ ಇಡೀ ದೇಶದಲ್ಲಿ ಸಂಘ ತನ್ನದೇ ಅಂತ ಒಂದು ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನದೇ ಅಂತ ಕೆಲಸವನ್ನು ಮಾಡ್ತಾ ಇದೀವಿ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ನೋಡ್ತಾ ಇದ್ವಿ, ನೆರೆ ಹಾವಳಿ ಆಗಿರ್ಬೋದು, ಬರಗಾಲ ಬಂದಂತ ಸ್ಥಿತಿ ಆಗಿರ್ಬೋದು, ಭೂಕಂಪ ಆಗಿರ್ಬೋದು, ಸುನಾಮಿ ಆದಂತ ಸಂದರ್ಭದಲ್ಲಿ ಫಸ್ಟ್ ಏನಪ್ಪಾ ಅಂತಂದ್ರೆ ನೆರವಿಗೆ ಯಾವ್ದಾದ್ರು ಒಂದು ಸಂಘಟನೆ ಧಾವಿಸ್ತಂತಂದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಆ ರೀತಿ ಇರ್ತಕ್ಕಂಥ ದೇಶದ ಬಗ್ಗೆ ಸಮಗ್ರವಾಗಿ ಕಾಳಜಿ ಇರ್ತಕ್ಕಂಥ ಒಂದು ಸಂಘಟನೆ ಬಗ್ಗೆ ಕೆಲವ್ರು ಏನಂತಂದ್ರೆ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರೆ, ಕೆಲವ್ರಿಗೆ ಏನಪ್ಪಾ ಅಂದ್ರೆ ಭಯ ಶುರು ಆಗಿದೆ. ಯಾವುದೇ ಒಂದು ಸಂಘಟನೆ ಅಂತಂದ್ರೆ ಇಷ್ಟು ದೊಡ್ಡ ಕೆಲಸ ಮಾಡ್ತಕ್ಕಂಥ ಸಂಘಟನೆ ಬಗ್ಗೆ ಅವ್ರು ಹಗುರವಾಗಿ ಮಾತಾಡ್ತಾ ಇದಾರೆ. ಸಂಘಟನೆ ಅಲ್ಲ, RSS ಬಗ್ಗೆ ಅಲ್ಲ, RSS ಇರ್ತಕ್ಕಂಥ ಲಾಠಿ ಬಗ್ಗೆ ಭಯ ಇದೆ ಅವ್ರಿಗೆ ಏನಂತ ನಿನ್ನೆ ಪತ್ರಿಕಾ ಮಾಧ್ಯಮದಲ್ಲಿ ಕೆಲವರು ಉಲ್ಲೇಖ ಮಾಡಿದ್ರು. ಇಲ್ಲ ಇಡೀ ಸಮಾಜದಲ್ಲಿ ಏನಂತಂದ್ರೆ RSS ಏನಾದ್ರು ಲಾಠಿ ಹಿಡ್ಕೊಂಡು ಏನಾದ್ರು ಪಥಸಂಚಲನ ಮಾಡಿದ್ರೆ ಸಮಾಜದಲ್ಲಿ ಭಯದ ವಾತಾವರಣ ಸೃಷ್ಟಿ ಆಗುತ್ತಂತಕ್ಕಂಥದ್ದನ್ನ ಹೇಳಿದ್ರು. ನಾನು ಈ ಮೂಲಕ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ, ಇಡೀ ದೇಶದಲ್ಲಿ ಇವತ್ತು ಹೆಚ್ಚು ಜನ ಏನಪ್ಪಾ ಅಂತಂದ್ರೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಪ್ಕೊಂಡಿದ್ದಾರೆ. ಇವತ್ತು RSS ನ ಪಥಸಂಚಲನ ಸಂದರ್ಭದಲ್ಲಿ ಇಡೀ ನಗರದಲ್ಲಿ ಏನಪ್ಪಾ ಅಂತಂದ್ರೆ ಸಾರ್ವಜನಿಕರು ಏನಪ್ಪಾ ಅಂತಂದ್ರೆ ಎಲ್ಲಾ ತಮ್ಮ ಜಾತಿಯನ್ನು ಬಿಟ್ಟು RSS ಪಥಸಂಚಲನ ಬಂದ ಸಂದರ್ಭದಲ್ಲಿ ಸ್ವಯಂ ಸೇವಕರಿಗಾಗಿರ್ಬೋದು, ಭಾರತ ಮಾತೆಗೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡ್ತಕ್ಕಂಥದ್ದು ಒಂದು ಭವ್ಯವಾದಂತ ಚಿತ್ರವನ್ನು ನಾವೆಲ್ಲರೂ ಬಹುತೇಕ ಮಾಧ್ಯಮದವರೆಲ್ಲ ನೋಡಿದ್ವಿ ನಾವೆಲ್ಲರೂ. ಏನಂತ ಇಂತ ಒಂದು ಸಂದರ್ಭದಲ್ಲಿ RSS ನ ಒಂದು ಲಾಠಿ ಬಗ್ಗೆ ಇಷ್ಟೊಂದು ಭಯ ಆಗುತ್ತಂತಂದ್ರೆ ಇತಿಹಾಸದಲ್ಲಿ RSS ಲಾಠಿ ಬಗ್ಗೆ ಏನಪ್ಪಾ ಅಂದ್ರೆ ಲಾಠಿಗೆ ಒಂದೇ ಒಂದು ಹನಿ ಏನಪ್ಪಾ ಅಂತಂದ್ರೆ ರಕ್ತವನ್ನು ಅಂಟಿಸ್ತಕ್ಕಂಥ ಇತಿಹಾಸ ಇಲ್ಲ. ಇತಿಹಾಸ ಇದೇನಾ? ಸ್ವಯಂ ಸೇವಕರು ಹೋಗಿ ಎಲ್ಲರೂ ಕೂಡ ಯಾರಾದ್ರೂ ಹೊಡೆದಿರ್ತಕ್ಕಂಥ ಇತಿಹಾಸ ಐತ? ಆದ್ರೆ ಈ ರೀತಿ ಇರ್ತಕ್ಕಂಥ ದೇಶದ ಬಗ್ಗೆ ಸಮಗ್ರವಾಗಿ ಚಿಂತನೆ ಮಾಡ್ತಕ್ಕಂಥ ಒಂದು ರಾಷ್ಟ್ರೀಯ ಸಂಘಟನೆಯನ್ನ ಇವರು ತಮಗೇನಂತಂದ್ರೆ ತಮ್ಮ ಒಂದು ರಾಜಕಾರಣದ ಬೇಳೆಯನ್ನು ಬೆಳೆಸ್ಕೋಗೋಸ್ಕರ ಏನಪ್ಪಾ ಅಂತ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನ ಏನಪ್ಪಾ ಅಂತಂದ್ರೆ ವಿರೋಧ ಮಾಡ್ತಾ ಇದ್ದಾರೆ. ಇತಿಹಾಸ ನೋಡ್ರಿ, 75 ವರ್ಷ ಏನಪ್ಪಾ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕಿತ್ತು. ಒಂದೇ ಒಂದು ದಿನ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಏನಂತಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕರ ಬಗ್ಗೆ ಏನಪ್ಪಾ ಅಂತಂದ್ರೆ ಆಪಾದನೆ ಮಾಡಿಲ್ಲ. ಆದ್ರೆ ಇವತ್ತೇನಪ್ಪಾ ಅಂತಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಅವ್ರ ತಂದೆಯವರು ಇದ್ರಲ್ಲ 2001ರಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಇದ್ರು. ಬೆಂಗಳೂರಲ್ಲಿ 2001ರಲ್ಲಿ ಏನಪ್ಪಾ ಅಂತಂದ್ರೆ ಸಮರ್ಥ ಸಂಘಂ ಅಂತಕ್ಕಂಥ ಸುಮಾರು 1 ಲಕ್ಷ ಜನ ಏನಪ್ಪಾ ಅಂತಂದ್ರೆ ಹಿಂದೂಗಳನ್ನ ಸೇರಿಸಿ ಒಂದು ದೊಡ್ಡ ಸಮಾವೇಶ ಬೆಂಗಳೂರಲ್ಲಿ ಆಗಿತ್ತು. ಆ ಬೆಂಗಳೂರಿನ ಸಮಾವೇಶಕ್ಕೆ ಏನಪ್ಪಾ ಅಂತಂದ್ರೆ ಹೋಮ್ ಮಿನಿಸ್ಟರ್ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿ ಕೊಟ್ಟಿದ್ರು ಪ್ಲೇಸಿಗೆ. ಭದ್ರತೆ ದೃಷ್ಟಿಯಿಂದ ಏನಂತಕ್ಕಂಥದ್ದು ಅಂದ್ರೆ ಸಂಘದ ಬಗ್ಗೆ ಅವ್ರಿಗೆ ಏನಪ್ಪಾ ಅಂತಂದ್ರೆ ಗೌರವ ಇದೆ ಏನಂತೇಳಿ. ಹಾಗಾಗಿ ಇವತ್ತಿನ ಇರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಈ ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ನಾನೇ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕಂತಕ್ಕಂಥ ಒಂದು ರಾಜಕೀಯ ದುರುದ್ದೇಶ ಇಟ್ಕೊಂಡು ಇವತ್ತು ಸಂಘವನ್ನ ಏನಪ್ಪಾ ಅಂತಂದ್ರೆ ಇವತ್ತು ಟೀಕೆನ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹುತೇಕ ನಾವೆಲ್ಲ ನೋಡ್ತಾ ಇದ್ದೀವಿ ಈ ರೀತಿ ಟೀಕೆನ ಅಂತಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ದಲಿತ ಸಾಕಷ್ಟು ಜನ ಇದ್ರು. ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಇತ್ತು. ಅದ್ರ ಜೊತೆ ಏನಂತಂದ್ರೆ ಪರಮೇಶ್ವರ್ ಅವರಿಗೆ ಅವಕಾಶ ಇತ್ತು. ಆದ್ರೆ ಮೊನ್ನೆ ಉಪಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ತುಮಕೂರು ಏನಪ್ಪಾ ಅಂತಂದ್ರೆ ಭಾವನಾತ್ಮಕವಾಗಿ ಹೇಳಿದ್ರು, ನನಗೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಇತ್ತು ಅಂತಕ್ಕಂಥದ್ದನ್ನ ಏನೋ ಹೇಳಿಕೆ ಕೊಟ್ಟರಲ್ಲ. ನಾನು ಒಂದು ಸವಾಲ್ ಹಾಕ್ತಾ ಇದ್ದೀನಿ ಸಂದರ್ಭದಲ್ಲಿ, ಇವತ್ತು ಪ್ರಿಯಾಂಕಾ ಖರ್ಗೆ ಏನಪ್ಪಾ ಅಂತಂದ್ರೆ ಬಗ್ಗೆ ಮಾನ್ಯ ನಮ್ಮ ಸಂಸದರು ಏನಪ್ಪಾ ಅಂದ್ರೆ ಮಾತಾಡಿದನ್ನ ಅನೇಕ ದಲಿತ ಪರ ಸಂಘಟನೆಗಳು ಏನಪ್ಪಾ ಅಂತಂದ್ರೆ ಇವತ್ತು ವೈರಲ್ ಮಾಡ್ತಾ ಇದ್ದಲ್ಲ ವಿಡಿಯೋಗಳನ್ನ. ನಾನು ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ, ಈ ರಾಜ್ಯದಲ್ಲಿ ದಲಿತರು ಯಾಕೆ ಮುಖ್ಯಮಂತ್ರಿ ಮಾಡ್ಬೇಕಂತ ಯಾವ ದಲಿತ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ರಿ, ಬೀದಿಗಿಳಿದ್ರಿ? ಇವತ್ತು ಕಾಂಗ್ರೆಸ್ ಸರ್ಕಾರ ದಲಿತರ ಗ್ಯಾರಂಟಿ ಕಲ್ಯಾಣಗೋಸ್ಕರ ಇಟ್ಟಂತ ಹಣವನ್ನು ದುರುಪಯೋಗ ಮಾಡಿದಂತ ಸಂದರ್ಭದಲ್ಲಿ ಯಾವ ದಲಿತ ಸಂಘಟನೆಯವರು ಏನಪ್ಪಾ ಅಂತಂದ್ರೆ ಬೀದಿಗೆ ಹೋರಾಟ ಮಾಡಿದ್ರಿ? ಹಾಗಾಗಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ಇವೆಲ್ಲರ ಗಮನದಲ್ಲಿ ಇಟ್ಕೊಂಡು ನಾವು ಏನಪ್ಪಾ ಅಂತಂದ್ರೆ ಯಾವ್ದೋ ಒಂದು ಸಂದರ್ಭದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲ ವಿಷಯವನ್ನು ಗಮನ ಇಟ್ಕೋಬೇಕು. ಯಾಕಂದ್ರೆ ಇಷ್ಟೆಲ್ಲ ವಿಷಯದಾಗ ಯಾಕೆ ದಲಿತ ಸಂಘಟನೆಗಳು ಬೀದಿಗಳಿರ್ಲಿಲ್ಲ, ಹೋರಾಟ ಮಾಡ್ಲಿಲ್ಲ? ಪರಮೇಶ್ವರ್ ಮುಖ್ಯಮಂತ್ರಿ ಮಾಡ್ಬೇಕಂತ ಯಾಕೆ ನೀವು ಹಠ ಹೋಗ್ಲಿಲ್ಲ? ಇಂತ ಒಂದು ವಿಷಯ ಬಂದಂತ ಸಂದರ್ಭದಲ್ಲಿ ಇವತ್ತೇನಪ್ಪಾ ಹಾದಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದಾರಲ್ಲ, ಇದು ನಿಜಕ್ಕೆ ಏನಪ್ಪಾ ಅಂತಂದ್ರೆ ಇದು ಸಮುದಾಯಕ್ಕೆ ಮಾಡ್ತಕ್ಕಂಥ ಅನ್ಯಾಯ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ದೀರ್ಘಕಾಲದಲ್ಲಿ ಕಾಂಗ್ರೆಸ್ ಏನಪ್ಪಾ ಅಂದ್ರೆ ಒಂದೇ ಒಂದು ಕಾಂಗ್ರೆಸ್ ಪರವಾಗಿ ಒಂದೇ ಒಂದು ಶಬ್ದವನ್ನು ಚಕಾರ ಎತ್ತದೇ ಇರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖ್ಯಮಂತ್ರಿ ಮಾಡ್ಲಿಕ್ಕಾಗ್ಲಿಲ್ಲ ನಿಮಗೆ. ಹಾಗಾಗಿ ಇವತ್ತು ನಮ್ಮ ಮೇಲೆ ಗೂಬೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದಾರಲ್ಲ. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಪ್ಪಾ ಅಂತಂದ್ರೆ ಇವತ್ತು ಯಾವುದೇ ಕಾರಣಕ್ಕೂ ಜಾತಿ ಭೇದ ಮಾಡದೇ ಇರ್ತಕ್ಕಂಥ ಯಾವ್ದಾದ್ರು ಒಂದು ಸಂಘಟನೆ ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ನಾನು RSS ಏನಪ್ಪಾ ಅಂತಂದ್ರೆ ಪೂರ್ಣಾವಧಿ ಕಾರ್ಯಕರ್ತನಾಗಿ 12 ವರ್ಷ ಕೆಲಸ ಮಾಡಿದ್ದೀನಿ, ಒಬ್ಬ ದಲಿತನಾಗಿ. ಯಾವುದೇ ಕಾರಣಕ್ಕೂ ಸಂಘಟನೆಗೆ ಇಲ್ಲೂ ತನಕ ಏನಂತಂದ್ರೆ ಇವನು ಆ ಜಾತಿ ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ಹಾಗಾಗಿ ನಾವು ಏನಂತಂದ್ರೆ ಈ ವಿಷಯವನ್ನು ಇಲ್ಲೇನಪ್ಪಾ ಅಂತಂದ್ರೆ ಆ ರೀತಿ ಇರ್ತಕ್ಕಂಥ ವ್ಯವಸ್ಥೆ ನಾವು ಎಲ್ಲೂ ನೋಡಿಲ್ಲ ಏನಂತ
ಅಂದ್ರೆ ಇವ್ರು ದಲಿತರು ಅಂತಕ್ಕಂಥದ್ದಲ್ಲ. ನನ್ನನ್ನ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾಡಿತ್ತಂದ್ರೆ ಇವತ್ತು ಸಂಘದಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ಸ್ತರದ ಎಲ್ಲಾ ಸಮಾಜದಿರ್ತಕ್ಕಂಥ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಎಲ್ಲಾ ಸಮಾಜದಲ್ಲಿ ಏನಪ್ಪಾ ಅಂತಂದ್ರೆ ಇವತ್ತು ಸಂಘಟನೆಯಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಜೋಡ್ಸ್ಕೊಂಡು ಕೆಲಸ ಮಾಡ್ತಕ್ಕಂಥ ಅವಕಾಶ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಗೆ ಸಿಕ್ಕಿದೆ. ಹಾಗಾಗಿ ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಒಂದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಟ್ಟಾರೆ ಏನಂತಂದ್ರೆ ಇಡೀ ರಾಜ್ಯದಲ್ಲಿ ನೀವು ನ್ಯಾಷನಲ್ ಲೆವೆಲ್ ವ್ಯಕ್ತಿ ಆಗ್ಲಿಕ್ಕೆ ಮೀಡಿಯಾ ಮೂಲಕ RSS ಟೀಕೆ ಮಾಡಿದ್ರೆ ಇಡೀ ದೇಶದಲ್ಲಿ ನಾನು ಚರ್ಚೆಗೆ ಬರ್ತೀನಿ ಅಂತಕ್ಕಂಥದ್ದನ್ನ ನೀವೇನ್ ಇಟ್ಕೊಂಡಿದ್ರಲ್ಲ, ಇದೇನಪ್ಪಾ ಅಂತಂದ್ರೆ ಇದು ರಾಜಕಾರಣ ದುರುದ್ದೇಶ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. ಗುಲ್ಬರ್ಗದಲ್ಲಿ ನಿಮ್ಗೆ ಸಾಕಷ್ಟು ಅವಕಾಶ ಇದೆ. ನೀವು ಹೋಮ್ ಮಿನಿಸ್ಟರ್ ಇದ್ದೀರಿ. ಇಡೀ ರಾಜ್ಯದಲ್ಲಿ ದರೋಡೆ ನಡೀತಾ ಇದೆ, ಕೊಲೆ ನಡೀತಾ ಇದೆ. ನೀವ್ ಯಾಕಂದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ? ಗುಲ್ಬರ್ಗದಲ್ಲಿ PSI ಹಗರಣದ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಇಲ್ಲ ನಾನು ಇದನ್ನ ನಾನು ತನಿಖೆ ಮಾಡ್ತೀನಿ, ಇದನ್ನ ಆರೋಪಿಗಳನ್ನ ಏನಪ್ಪಾ ಅಂದ್ರೆ ಬಂಧಿಸ್ಬೇಕಂತಕ್ಕಂಥ ಕೂಗಿ ಎಬ್ಬಿಸಿದ್ರಲ್ಲ. ಇವತ್ತು ನೀವು ಹೋಮ್ ಮಿನಿಸ್ಟರ್ ಆಗಿದ್ರಿ, ಇದನ್ನ ನೀವು ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ನೀವು ಇದ್ರ ಬಗ್ಗೆ ಗಮನ ಕೊಡಿ. ಹಾಗಾಗಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಅನೇಕ ಚಟುವಟಿಕೆ ನಡೆಯುವಂತ ಸಂದರ್ಭದಲ್ಲಿ ಇವತ್ತು ಅನೇಕ ಆಪಾದನೆಗಳು ಏನಪ್ಪಾ ಅಂತಂದ್ರೆ ಇವತ್ತು ಭ್ರಷ್ಟಾಚಾರ ಆಗಿರ್ಬೋದು, ಬೇರೆ ಬೇರೆ ಏನಪ್ಪಾ ನಡೀತಾ ಇದೆ ರಾಜ್ಯದಲ್ಲಿ. ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ನೀವು ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರು ಮಾಡ್ಬೇಕು. ಅಭಿವೃದ್ಧಿ ಬಗ್ಗೆ ಗಮನ ಕೊಡಿ, ಅಭಿವೃದ್ಧಿ ಬಗ್ಗೆ ಹೇಳಿಕೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ. ಆದ್ರೆ ಸುಮ್ಮನೆ ರಾಜಕೀಯ ದೃಷ್ಟಿ ಇಟ್ಕೊಂಡು ಒಂದು ಸಂಘಟನೆ ಟೀಕೆ ಮಾಡ್ಬಿಟ್ರೆ ರಾಜ್ಯದ ಹೈಕಮಾಂಡ್, ದೇಶದಲ್ಲಿರ್ತಕ್ಕಂಥ ಹೈಕಮಾಂಡ್ ನಮ್ಮ ಪರವಾಗಿ ಒಲವು ತೋರಿಸುತ್ತೆ. ಮೀಡಿಯಾದಲ್ಲಿ ಏನಪ್ಪಾ ಅಂತಂದ್ರೆ ಇದು ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ. ನಮ್ಮ ಸಿದ್ಧಾಂತಕ್ಕೆ ಏನಾದ್ರು ನೊಕ್ಕೊಂಡ ರೀತಿಯಲ್ಲಿ ಪ್ರಯತ್ನ ಮಾಡ್ತಕ್ಕಂಥದ್ದು ಹೇಳ್ತದಲ್ಲ, ಇದು ನಿಜಕ್ಕೆ ಏನಪ್ಪಾ ಅಂತಂದ್ರೆ ಒಂದು ನೋಡಿದವ್ರಿಗೆ ಅನ್ಸುತ್ತೆ. ಇವತ್ತು RSS ವಿಚಾರಣೆ ಇವತ್ತು ಇಡೀ ದೇಶದಲ್ಲಿರ್ತಕ್ಕಂಥ ಬಹಳ ಜನ ಒಪ್ಕೊಂಡಿದ್ದಾರೆ. ಅಂತ ಸಂದರ್ಭದಲ್ಲಿ ನಾವು RSS ಬಗ್ಗೆ ಹೇಳ್ತಕ್ಕಂಥ ಸಂದರ್ಭ, ಹೇಳಿಕೆ ಕೊಡ್ತಕ್ಕಂಥ ಸಂದರ್ಭದಲ್ಲ ಇದು ನಿಜಕ್ಕೆ ಏನಪ್ಪಾ ಅಂತಂದ್ರಲ್ಲ, ನಿಮ್ಗೆ ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಅತಿ ಸಣ್ಣ ವಯಸ್ಸಿನಲ್ಲಿ ನೀವು ಗೃಹ ಸಚಿವರಾಗಿದ್ರೆ ನಿಮ್ಗೆ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಪೊಲೀಸ್ ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ಸರಿಯಾಗಿ ನೀವು ವ್ಯವಸ್ಥೆನ ಸುಧಾರಣೆ ಮಾಡ್ತಕ್ಕಂಥ ಅವಕಾಶ ನಿಮಗಿದೆ. ದಲಿತರ ಬಗ್ಗೆ ನಿಮ್ಗೆ ಏನಾದ್ರು ಕಾಳಜಿ ಇತ್ತಂದ್ರೆ ದಲಿತರ ಪರವಾಗಿ ಇರ್ತಕ್ಕಂಥ ಅನೇಕ ಯೋಜನೆ ಏನಪ್ಪಾ ಅಂತಂದ್ರೆ ಜಾರಿ ಮಾಡ್ರಿ. ಅನೇಕ ದಲಿತರು ಇವತ್ತೇನಪ್ಪಾ ಅಂತಂದ್ರೆ ಸಾಕಷ್ಟು ಜನ ಅವ್ರಿಗೆ ಅವಕಾಶ ಕೊಡ್ತಕ್ಕಂಥ ಕೆಲಸ ಮಾಡಿ. ಈಗ ಕೊಟ್ಟಾಗ ಮಾತ್ರ ಏನಪ್ಪಾ ಅಂತಂದ್ರೆ ನೀವು ಒಬ್ಬ ದಲಿತರ ಅಂತಕ್ಕಂಥದ್ದು ನಾನು ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಬರೀ ಹೇಳಿಕ್ಕೆ ಅಷ್ಟೇ ಅಂತಕ್ಕಂಥದ್ದಲ್ಲ, ದಲಿತರ ಪರವಾಗಿ ನೀವು ಸಮಗ್ರವಾಗಿ ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ರಿ. ಗುಲ್ಬರ್ಗದಲ್ಲಿ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಇದಾವ. ಅಭಿವೃದ್ಧಿ ಕೆಲಸಗಳನ್ನ ಮಾಡೋದನ್ನ ಬಿಟ್ಟು ಈ ರೀತಿ ಇರ್ತಕ್ಕಂಥ ಸಂಘಟನೆ ಇತಿಹಾಸವನ್ನ ಕೇಳ್ತಕ್ಕಂಥ ಕೆಲಸವನ್ನ ನೀವು ಮಾಡ್ಬೇಡ್ರಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಇರ್ತಕ್ಕಂಥ ದಲಿತ ಪರ ಸಂಘಟನೆಗಳು, ಗುಲ್ಬರ್ಗದಲ್ಲಿ ಇರ್ತಕ್ಕಂಥ ದಲಿತ ಪರ ಸಂಘಟನೆಗಳು ಫೋನ್ ಹಚ್ಚಿಸಿ ಅದನ್ನ ಆಡಿಯೋ ರೆಕಾರ್ಡ್ ಮಾಡಿ ಇವತ್ತು ಬೇರೆ ಬೇರೆ ಕಡೆ ಎಲ್ಲ ವೈರಲ್ ಮಾಡ್ತಾ ಇದ್ದಾರೆ. ಅದು ಬಿಜಾಪುರದಲ್ಲಿ ಇರ್ತಕ್ಕಂಥ ಅನೇಕ ದಲಿತ ಪರ ಸಂಘಟನೆಗಳು ರಮೇಶ್ ಜಿಗ್ಗಿ ಸಾಹೇಬ್ ಬಗ್ಗೆ ಗೊತ್ತಿದೆ ಅವ್ರಿಗೆ ಏನಂತೇಳಿ. ಅವ್ರು ಯಾವ್ದೇ ಕಾರಣಕ್ಕೂ ಆ ರೀತಿ ಇರ್ತಕ್ಕಂಥ ವ್ಯಕ್ತಿ ಅಲ್ಲ ಅಂತಕ್ಕಂಥದ್ದು ಗೊತ್ತಿದೆ. ಹಾಗಾಗಿ ನಾವು ಇವತ್ತು ದಲಿತರ ವಿರುದ್ಧವಾಗಿ, ದಲಿತರ ಪರವಾಗಿ ಏನಾದ್ರು ಆ ರೀತಿ ಚಟುವಟಿಕೆ ನಡೆದಂತ ಸಂದರ್ಭದಲ್ಲಿ ನಾವು ಯಾವ ರೀತಿಯ ಧ್ವನಿ ಎತ್ತೀವಿ, ಅದೇ ರೀತಿ ದಲಿತರ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಹಣವನ್ನ ನಾವು ಬಳಸ್ಕೊಂಡಿದ್ದ ಸಂದರ್ಭದಲ್ಲಿ ನಾವು ಧ್ವನಿ ಎತ್ತಲಿಕ್ಕೆ ಅವಕಾಶ ಇತ್ತು. ಅವೆಲ್ಲ ವಿಷಯ ಇಟ್ಕೊಂಡು ಏನಪ್ಪಾ ಅಂತಂದ್ರೆ ಇವು ದಲಿತ ಪರ ಸಂಘಟನೆಗಳು ದಯವಿಟ್ಟು ನಾನು ಒಂದು ವಿನಂತಿ ಮಾಡ್ತಾ ಇದ್ದೀನಿ. ನೀವು ಈ ರಾಜ್ಯದಲ್ಲಿ ದಲಿತರ ಮುಖ್ಯಮಂತ್ರಿ ಆಗ್ಬೇಕಂತ ಯಾಕೆ ಹಠ ಊರ್ಲಿ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡ್ಬೇಕು ನಾವೆಲ್ಲರೂ. ಹಾಗಾಗಿ ಇವೆಲ್ಲ ವಿಷಯವನ್ನು ಇಟ್ಕೊಂಡು ಇವತ್ತು ಈ ರೀತಿ ಇರ್ತಕ್ಕಂಥ ಪತ್ರಿಕಾಗೋಷ್ಠಿ ಮೂಲಕ ಬೇರೆ ಬೇರೆ ವಿಷಯ ಸಂಬಂಧಪಟ್ಟಂಗೆ ಇವತ್ತು ಸಾಕಷ್ಟು ಚರ್ಚೆ ನಡೀತಾ ಇದೆ. ನಿನ್ನೆ ನಡೆದಂತ ಪತ್ರಿಕಾಗೋಷ್ಠಿಯಲ್ಲಿ ಹಲವಾರು ವಿಷಯಗಳು ಸಂಬಂಧಪಟ್ಟಾಗೆ ಹೇಳಿದ್ದಾರೆ. RSS ಬಗ್ಗೆ ಅಂತ ಇತಿಹಾಸದಲ್ಲಿ ಏನಪ್ಪಾ ಅಂದ್ರೆ ಬೇರೆ ಬೇರೆ ರೀತಿಯ ಅಂದ್ರೆ ಇವತ್ತು RSS ಕೆಲಸ ಮಾಡ್ತದೆ. RSS ಮುಟ್ಟದೇ ಇರ್ತಕ್ಕಂಥ ಕ್ಷೇತ್ರ ಇಲ್ಲ. ಇವತ್ತೆಲ್ಲಾ ಕ್ಷೇತ್ರ ಆಗಿರ್ಬೋದು, ಸಾಮಾಜಿಕ ಕ್ಷೇತ್ರ ಆಗಿರ್ಬೋದು, ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಸರ್ಕಾರಿ ಆಗಿರ್ಬೋದು, ಬೇರೆ ಬೇರೆ ಸೇವಾ ಕ್ಷೇತ್ರದಲ್ಲಿ ಇವತ್ತು RSS ಎಲ್ಲಾ ಕ್ಷೇತ್ರಗಳಲ್ಲಿ ತನ್ನದೇ ಆದ ಪ್ರಭಾವವನ್ನು ಬೀರಿದ ಪರಿಣಾಮ ಇವತ್ತು ಇಡೀ ಜಗತ್ತಲ್ಲಿ ಏನಪ್ಪಾ ಅಂತಂದ್ರೆ ಇವತ್ತು ಇಡೀ ದೇಶದಲ್ಲಿ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಪ್ಪಾ ಅಂದ್ರೆ ಈ ರೀತಿಯ ತನ್ನ ಕಾರ್ಯವನ್ನು ವಿಸ್ತಾರ ಮಾಡ್ಲಿಕ್ಕೆ ಮತ್ತು 100 ವರ್ಷ ಒಂದು ಸಂಘಟನೆ ಶತಮಾನೋತ್ಸವ ನಡೀಲಿಕ್ಕೆ ಕಾರಣ ಇರುತ್ತಂದ್ರೆ ಈ ರೀತಿ ಇರ್ತಕ್ಕಂಥ ಚಟುವಟಿಕೆ ಆಧಾರ ಮೇಲೆ ನಡೀತಾ ಇರತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್ ಮತ್ತೊಂದ್ಸಲ ರಮೇಶ್ ಜಿಗ್ಗಿ ಸಾಹೇಬ್ ಹೇಳಿದ್ದಾರೆ RSS ತಂಟೆಗೆ ಬಂದ್ರೆ ಯಾರು ಉಳಿದಿಲ್ಲ ಅಂತ ಹೇಳಿದ್ರೆ ಅಂತ ಇಲ್ಲ, ಆ ರೀತಿ ಹೇಳ್ತಕ್ಕಂಥ ಕೆಲಸ ಅವ್ರು ಯಾರು ಮಾಡ್ಲಿ ಅಂತ. RSS ತಟ್ಟೆ ಅಂತಂದ್ರೆ ಅವ್ರು ಹೇಳಿದಿಲ್ಲ ಅಂತಂದ್ರೆ, ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಅತಿ ಚಿಕ್ಕ ವಯಸ್ಸಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ರಿ, ಹೈದರಾಬಾದ್ ಕರ್ನಾಟಕ ಇರ್ತಕ್ಕಂಥ ಪ್ರಭಾವಿ ಸಚಿವರು, ನೀವು ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶವಿದೆ, ಕೆಲಸಗಳಿದಾವೆ, ನೀವು ಅದ್ರ ಬಗ್ಗೆ ಗಮನ ಹರಿಸ್ರಿ. ನೀವು ಹೋಮ್ ಮಿನಿಸ್ಟರ್ ಆಗಿದ್ದಕ್ಕೆ ನಮಗೂ ಖುಷಿ. ಅಂತ ಒಬ್ಬ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಏನಪ್ಪಾ ಅಂತಂದ್ರೆ ಹೋಮ್ ಮಿನಿಸ್ಟರ್ ಆಗ್ತಾರೆ ಅಂತಂದ್ರೆ ನಿಮ್ ಮೇಲೆ ನಿರೀಕ್ಷೆ ಇದೆ. ಮಾಡ್ಲಿಕ್ಕೆ ಸಾಕಷ್ಟು ಇದಾವೆ. ಇಡೀ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟೈತಿ. ಅಂತ ಸಂದರ್ಭದಲ್ಲಿ ನೀವು ಅದನ್ನ ಬಿಟ್ಟು ಕೇಸಿಂದ ನಾವು ಯಾವ ಏನಪ್ಪಾ ಅಂದ್ರೆ ಇಡೀ ವಿಷಯನ ಡೈವರ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಬೇಡ್ರಿ ಅಂತಕ್ಕಂಥದ್ದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡಿದಾರೆ. ಏನಂತ ಕಾಂಗ್ರೆಸ್ ಒಳಗೂ RSS ಸ್ವಯಂ ಸೇವಕರ ಅವ್ರ ಪರವಾಗಿ ಇರ್ತಾರೆ. ಈ RSS ಹಿಂದ್ ಮಾಡೋದ್ರಿಂದ ಅವ್ರು ನಿಮ್ಗೆ ವಿರೋಧ ಆಗ್ತಾರೆ. ಅವ್ರು ಹೇಳಿದ್ರೆ ಅರ್ಥ ನಿಮ್ಮವ್ರೆ, ನಿಮ್ ಕಾಂಗ್ರೆಸ್ ಆಗಿ ಇದ್ದವ್ರೆ RSS ಪರವಾಗಿ ಇದಾರೆ, ನಿಮ್ ಪರವಾಗಿ ಇದಾರೆ. ನೀವು RSS ಹಿಂಗ್ ಮಾಡೋದ್ರಿಂದ ನಾಳೆ ನಿಮ್ಗೆ ತೊಂದರೆ ಆಗ್ತದ ಅಂದ್ರೆ ರಾಜಕೀಯ ವಿಷಯದಾಗ ತೊಂದರೆ ಆಗ್ತದ ಅಂದ್ರೆ ಉಳಿದಿಲ್ಲ ಅಂದ್ರೆ ಇದ್ರ ಅರ್ಥ ಏನು, ರಾಜಕೀಯ ವಿಷಯ ತೊಂದರೆ ಮಾಡ್ಕೋಬೇಡ ಅನ್ನೋದು. ಸಮಯ ಉಳಿದಿಲ್ಲ, ಸಮಯ ಹೋಗ್ಬಿಡ್ತೈತೆ ಅವ್ರಿಗೆ ಯಾರಿಗೆ ಮತ್ತೊಂದೇನಿತ್ತು ಸರ್, RSS ಬಗ್ಗೆ ದಲಿತ ಮಂಚಾಗ ಎದರ್ಬೇಕಂತ ಹೇಳಿ ಹೇಳಿದಾರ.
ಅಂದ್ರೆ ದಲಿತರು ಅದ್ರದ್ದು ಇದು ಇಲ್ಲ ಏನ್ ಸರ್, ಆ ಶಕ್ತಿ ಇಲ್ಲ ಅವರಿಗೆ ಆಯ್ತು ಒಂದು ನಾ ಹೇಳ್ತೀನಿ. ಈಗ ಈ ರಾಜ್ಯದ ಮುಖ್ಯಮಂತ್ರಿಗಳು ಅದಾರ ಡಿ ಕೆ ಶಿವಕುಮಾರ್ ಅವರೇ RSS ಏನ್ ಪ್ರಾರ್ಥನೆ ಹೇಳ್ತಾರ ಎಲ್ಲಿ ಅನ್ವೇಷನ್ ಅಂತವ್ರೆ ಹಂಗ ಹೇಳ್ದಾಗ ನೀ ಯಾಕಪ್ಪ ನಮ್ಗೆ ಯಾಕೆ ದಲಿತರಿಗೆ ಅಭಿಮಾನಿ ಈಗ ಈಗ ಹಿರಿಯರು ಸಣ್ಣವ್ರು ಬುದ್ಧಿ ಹೇಳ್ತಾರಲ್ಲ ಆ ಅರ್ಥದಾಗ ಹೇಳ್ಯಾರ ಅವ್ರು ಈಗ ಅವ್ರೇ ಹಂಗಿದ್ದಾಗ ಅವ್ರೇ ಏನು ಅನ್ನಂಗಿಲ್ಲ ಅವ್ರು RSS ಅವರೇ ಒಪ್ಕೊಂಡು ಸುಮ್ಕೊಡ್ತಾರ ನಮಗೆ ಯಾಕೆ ಬೇಕು ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗುದು ನಮಗೆ ಆಗ್ಬೇಕಂದ್ರೆ ನಮ್ ಮಾತಿರ್ತೀವಿ ಸರ್. ದಲಿತ ಮಂಚಾಗ ಎದಕ್ ಬೇಕು? ನಾವು ಅವ್ರು ದಲಿತರೇ ಅಲ್ರಿ ಅವ್ರು ದಲಿತರೇ ನಾನು ದಲಿತರೇ ನಮ್ ದಲಿತರಿಗೆ ಆಗ್ಬೇಕು ಅವ್ರೇ ಹಂಗ ಹಂಕು RSS ಪರವಾಗಿ ಇರ್ತಾರ ನಾವ್ ಯಾಕಂದ್ರೆ ಮೈ ಮೇಲೆ ಹಾಕೋದು ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಬಿಜೆಪಿ ಮತ್ತು RSS ಒಂದೇ. ಬಿಜೆಪಿ ಸಂಘಟನೆ ಇದು ಪಕ್ಷ ನಮ್ದು ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ ನಮ್ ಕೆಲಸ ನಾವ್ ಮಾಡ್ತಿರ್ತೀವಿ. ಈಗ ರಮೇಶ್ ಜಿಗಜಿಣಗಿ ಸಾಹೇಬರು ಒಂದು ಆಡಿಯೋದಲ್ಲಿ ಹೇಳಿದ್ದಾರೆ ಬಿಜೆಪಿ ಮತ್ತು RSS ಒಂದೇ ಅಂತ ಹೇಳಿದ್ದಾರೆ. ಸಂಘಟನೆಯವರು ಆ ಅಡಿಯೋದಾಗ ಏನೇನ್ ಬಂದ್ ಗೊತ್ತಿಲ್ಲ ಏನೇನ್ ಮಾಡ ಅದಕ್ಕೆ ನಾನು ಮನೆಗೆ ಮಾಡ್ಕೊಂಡಿದ್ದೆ ಅವ್ರು ಹೇಳಿದ್ರೆ ಅರ್ಥನೇ ಬೇರೆ ಸಂಘಟನೆಯವ್ರು ತಿಳ್ಕೊಂಡಿದ್ದೇ ಬೇರೆ ಅದ್ರಾಗ ಒಂದಿಷ್ಟು ಬೆಂಕಿ ಹಾಕೋರು ಇರ್ತಾರೆ ಪ್ರಚೋದನೆ ಮಾಡೋರು ನಿನ್ನೆ ಒಬ್ರು ಯಾರು ಏನೋ ಹೇಳಿದ್ರು ಈ ಏನು ಹೇಳಂಗಿಲ್ಲ ಈ ಬಿಜಾಪುರದಲ್ಲೂ ಅದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್ ದಲಿತ ಸಂಘಟನೆ. ಎಲ್ಲಾ ಸಂಘಟನೆಯವ್ರು ಬಿಜಾಪುರ ಸಂಸದರು ಚುನಾವಣೆ ಮುಗೀತಂದ್ರ ಚುನಾವಣೆ ದಿನ ಇರ್ತಕ್ಕ ಅವ್ರು ಅವತ್ತೊಂದ್ ದಿವಸ ರಾಜಕಾರಣ ಮಾಡ್ತಾರೆ. ಚುನಾವಣೆ ಮುಗಿದು ಮರುದಿವ್ಸನ ಪಕ್ಷಾತೀತವಾಗಿ ಅಲ್ಲಿ ತನ್ನ ಕಚೇರಿಗೆ ಬರ್ತಕ್ಕಂತ ಯಾವುದೇ ಸಾಮಾನ್ಯ ಮನುಷ್ಯ ಇರಲಿ ಅವ ಕಾಂಗ್ರೆಸ್ ಮಾಡಲಿ ಬಿಜೆಪಿ ಮಾಡಲಿ JDS ಮಾಡಲಿ ಎಲ್ಲರನ್ನೂ ಒಪ್ಕೊಳ್ತಕ್ಕಂಥ ದೊಡ್ಡ ಹೃದಯ ಶ್ರೀಮಂತಿಕೆ ಅವ್ರಲ್ಲೈತಿ ಅಂತ ವ್ಯಕ್ತಿಯಿಂದ ಅಂತ ಕೆಟ್ಟ ಭಾಷೆ ಬರಕ್ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು. ಬಿಜಾಪುರ ಜಿಲ್ಲೆಯ ಜನರ ಅವ್ರಿಗೂ ನೋವಾಗ್ತಾ ಇದೆ. ಬಹಳ ಬಿಜಾಪುರ ಜಿಲ್ಲೆ ಬಹಳಷ್ಟು ಪ್ರಬುದ್ಧರು ಫೋನ್ ಹಚ್ಚಿದ್ದಾರೆ ಏನ್ರಿ ಎಂತ ವ್ಯಕ್ತಿತ್ವ ಮನುಷ್ಯ ಪಾಪಿಂಗ್ ಆಗ್ತಾ ಇದೆ ಅಂತಕ್ಕಂಥ ನೋವ ಬಿಜಾಪುರ ಜನರಿಗೂ ಕೂಡ ಬರ್ತಾ ಇದೆ. ಅದಕ್ಕೆ ಅವ್ರ ಬಗ್ಗೆ ಯಾವ ತಪ್ಪು ತಿಳಿಯಂತ ವ್ಯಕ್ತಿ ಅವರಲ್ಲ. ಅದಕ್ಕೆ ನಾವು ಎಲ್ಲರಿಗೂ ವಿಚಾರ ಇಷ್ಟೇ ನಾವು ಚರ್ಚೆ ಮಾಡ್ತಾ ಇದೀವಿ. ಇದನ್ನ ಹೆಚ್ಚು ಮಾಡೋದು ಬೇಡ ಅಂತಕ್ಕಂಥ ಮನವಿಯನ್ನು ಮಾಡ್ಕೊಂಡು ರಮೇಶ್ ಜಿಗಜಿಣಗಿ ಸಾಹೇಬ್ ಏನು ಹೇಳಿಕೆ ಕೊಟ್ಟಿದ್ದಾರಲ್ಲ ಅದಕ್ಕೆ ನಿಮ್ಮ ಸಮರ್ಥನೆ ಇದೆ ಅಂತ. ಸಮರ್ಥನೆ ಅಂದ್ರೆ ಸರ್ ನಾವು ಹೇಳೋದು ಇಷ್ಟೇ. ಸಮರ್ಥನೆ ಅಂದ್ರೆ ಅರ್ಥ ಅವರು ಅಂತ ವ್ಯಕ್ತಿ ಅಲ್ಲ, ತಮ್ಗೆಲ್ಲ ಗೊತ್ತಿದೆ ಅಂತ ಹೃದಯ ಶ್ರೀಮಂತರದ ಅಂತ ವ್ಯಕ್ತಿಯಿಂದ ಆ ರೀತಿ ಬರೋದು. ಅವ್ರ ಉದ್ದೇಶ ಏನಂದ್ರ ನೀವು ಒಬ್ಬ ಜವಾಬ್ದಾರಿ ಒಂದು ಪೋಸ್ಟ್ ಇದ್ದಾಗ ನಿಮ್ಮ ಸಮಯ ಹಾಳಾಕೈತೆ ಅಂತಕ್ಕಂಥ ವಿಚಾರ ತಗೊಂಡು ಅವ್ರು ಮಾತಾಡ್ತದ ಅಷ್ಟೇ, ಬಟ್ ಏನೂ ಇಲ್ಲ. ಸರ್ ಈಗ ಕಾಂಗ್ರೆಸ್ ಒಂದೇ ಪ್ರಶ್ನೆ ನೋಡ್ರಿ, ಕಾನೂನು ಕಾಂಗ್ರೆಸ್ ಅವ್ರು ಈಗ ಕೇಳಕತ್ತಿಲ್ವಿ. ಒಂದು 100 ವರ್ಷ ಏನು ಸಂಘ ಪ್ರಾರಂಭ ಆಗೈತಿ ಅವಾಗಿಂದ ಕೇಳ್ಯಾರ, ಕಾನೂನು ಹೋರಾಟ ಮಾಡ್ಯಾರ, ಕೋರ್ಟ್ಗಳಲ್ಲಿ ಸಾಕಷ್ಟು ಚರ್ಚೆಗಳಾಗಿದಾವ. ಕೊನೆಗೆ ಆ ಕೋರ್ಟೇ ಹೇಳಿದೆ, ಅದು ಕೋರ್ಟ್ ಹೇಳ್ಬೇಕು ಮತ್ತೆ ಇವ್ರಿಗೆ ಕಾಂಗ್ರೆಸ್ ಹೇಳ್ತಾರೆ ಕೋರ್ಟ್ ನಲ್ಲೇ ಕ್ಲಿಯರ್ ಆಗಿದೆ ಅದು. ಮತ್ತೆ ಅವ್ರಿಗೆ ಸಾಧ್ಯತೆ ಕಾಂಗ್ರೆಸ್ ಎಂದೂ RSS ಬ್ಯಾನ್ ಮಾಡ್ಬೇಕಾಗಿತ್ತು. ಅದಕ್ಕೆ 100 ವರ್ಷ ಕಾಲ ಪ್ರಯತ್ನ ಮಾಡಲು RSS ಬ್ಯಾನ್ ಆಗಿಲ್ಲ ನಿಮ್ ಕೈಲಿ. ಕೊನೆಗೆ ಕಾಂಗ್ರೆಸ್ ಒಪ್ಕೊಂಡ RSS ಅನ್ನ. ಅದಕ್ಕೆ ದಯಮಾಡಿ ಅವ್ರ ಉದ್ದೇಶ ಏನದಂದ್ರೆ ಆಗ್ಲಾರಂತ ಕೆಲಸಕ್ಕೆ ಕೈ ಹಾಕಿ ಒಬ್ಬ ಜವಾಬ್ದಾರಿ ಇರುತ್ತಂತ ಒಬ್ಬ ರಾಜ್ಯದ ಗೃಹ ಮಂತ್ರಿಗಳಾಗಿ ಸಮಯ ಹಾಳು ಮಾಡಿ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತದೆ. ಅವ್ರಿಗೆ ಸಮಯ ಅವ್ರಿಗೆ ಹಚ್ಕೊಡ್ರಿ ಇಷ್ಟೇ, ಬೇರೆ ಉದ್ದೇಶ. ಕೋರ್ಟ್ ಏನ ಆದೇಶ ಮಾಡಿದೆ ಸರ್ ರಿಜಿಸ್ಟರ್ ಬೇಡ ಅಂತ ಹೇಳಿದ್ರೆ? ರಿಜಿಸ್ಟರ್ ಬೇಡ ನಾನು ಕೋರ್ಟ್ ನಲ್ಲಿ ಅಕಸ್ಮಾತ್ ಕೋರ್ಟ್ ನಲ್ಲಿ ಚರ್ಚೆ ಆಗಿ ಆ ಕೋರ್ಟ್ ನಲ್ಲಿ ಗೆಲುವು ಇವ್ರದೇ ಆಗೈತೆ, RSS ಆಗೈತೆ. ಏನಂತ ಹೇಳಿದ್ರು? ಯಾವುದೇ ಸಂಘಟನೆ ಏನಪ್ಪಾ ಅಂತಂದ್ರೆ ಸಂವಿಧಾನ ಪ್ರಕಾರ ಕಡ್ಡಾಯವಾಗಿ ನೋಂದಣಿ ಮಾಡ್ಲೇಬೇಕಂತಕ್ಕಂಥದನ್ನ ಯಾವ ವಿಧಿಯಲ್ಲಿ ಉಲ್ಲೇಖ ಇಲ್ಲ ಅಂತ. ಒಂದ್ ಸಂಘಟನೆ ಪ್ರಾರಂಭ ಆಗುತ್ತಂತಂದ್ರೆ ರಿಜಿಸ್ಟ್ರೇಷನ್ ಆಗೋದು ಉದ್ದೇಶ ಏನಂತಂದ್ರೆ ಸರ್ಕಾರದಿಂದ ಅನುದಾನ ಸಿಗ್ಲಿ ಅಂತಕ್ಕಂಥದ್ರ ಒಂದು ಸಂಘಟನೆ ಏನಪ್ಪಾ ರಿಜಿಸ್ಟ್ರೇಷನ್ ಆಗುತ್ತೆ. ಸರ್ RSS ಇವ್ರು ಕೇಳಿದ್ರೆ ಮನೆ ಊಟ ಮಾಡಿ ಹೇಳ್ತಾರಲ್ಲ, ಸಮಾಜ ಕೆಲಸ ಮಾಡ್ತಕ್ಕಂಥ ಸಮಾಜದಿಂದ ತಾನು ತರದಕ್ಕೆಲ್ಲ ಯಾರು ಅಲ್ಲ. ಅವ್ರ ಬಗ್ಗೆ ನಡೆದಂತ ವಿಷಯಗಳೆಲ್ಲ ಕ್ಲೋಸ್ ಮಾಡ್ಬಿಡಿ.